ಹಾಯ್ ಎಲ್ಲರಿಗೂ ನಮಸ್ಕಾರ. ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ, ಒಂದು 100 ಜನ ಮೇಲೆ ನೋಡಿದ್ದಾರೆ. ಥ್ಯಾಂಕ್ ಯು ಫಾರ್ ದಟ್. ಇವತ್ತೊಂದಷ್ಟು ಇಂಗ್ಲೀಷ್ ಸೆಂಟೆನ್ಸ್ಗಳು ತೊಗೊಂಬಂದಿದ್ದೀನಿ, ಎಲ್ಲರಿಗೂ ಒಂದು ಸ್ವಲ್ಪ ಅರ್ಥ ಆಗಲಿ. ನೆನ್ನೆ ಹೇಳೋದಕ್ಕೆ ರಿಲೇಟೆಡ್ ಆಗಿದೆ ಇದು, ಸರಿನಾ? ಇವಾಗ ಸ್ಟಾರ್ಟ್ ಮಾಡೋಣ. ಸೆಂಟೆನ್ಸ್ ಯಾವ ಥರ ಇಂಗ್ಲೀಷ್ ಸೆಂಟೆನ್ಸ್ಗಳನ್ನ ಕನ್ನಡಕ್ಕೆ ಕನ್ವರ್ಟ್ ಮಾಡ್ಬೋದು ಅನ್ನೋದನ್ನ ನೋಡೋಣ ಇವಾಗ, ಸರಿನಾ? ಓಕೆ. ಫಸ್ಟ್ ಸೆಂಟೆನ್ಸ್ ಇಸ್ ಕರಪ್ಷನ್ ಇಸ್ ದ ಮೇನ್ ಸೋಷಿಯಲ್ ಡೆವಿಲ್ ಇನ್ ದ ಪಬ್ಲಿಕ್ ಲೈಫ್ ಆಫ್ ಇಂಡಿಯಾ ಅಂತ ಒಂದು ಸೆಂಟೆನ್ಸ್ ತೊಗೊಂಡಿದ್ದೀನಿ ನಾನು. ನೋಡಿ, ಇಲ್ಲಿ ಏನಂದರೆ ಕರಪ್ಷನ್ ಇಸ್ ಅ ಸಬ್ಜೆಕ್ಟ್, ದಿಸ್ ಈಸ್ ಅ ವರ್ಬ್, ಲಿಂಕಿಂಗ್ ವರ್ಬ್ ಇದೆ. ದ ಮೇನ್ ಸೋಷಿಯಲ್ ಡೆವಿಲ್ ಅಂದರೆ ಆಬ್ಜೆಕ್ಟ್ ಇದೆ. ಆಬ್ಜೆಕ್ಟ್ ಅಂದರೆ ಡೆವಿಲ್ ಇಸ್ ದ ನೌನ್ ಆ್ಯಕ್ಚುಲಿ. ಇವೆಲ್ಲ ಅಬ್ಜೆಕ್ಟಿವ್ಗಳಿದ್ದಾವೆ. ಮೇನು, ಯಾವುದು, ದ, ಎಲ್ಲ ಆರ್ಟಿಕಲ್ನು ನಾವು ಅಬ್ಜೆಕ್ಟಿವ್ ಅಂತಲೇ ಕರಿತೀವಿ, ಸರಿನಾ? ಒಂದು ನೌನ್ ಫ್ರೇಜ್ ಇದೆ ಇದು, ಸರಿನಾ? ಇದನ್ನು ಆಬ್ಜೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲೊಂದು ನೋಡಿ, ಇನ್ ದ ಪಬ್ಲಿಕ್ ಲೈಫ್ ಆಫ್ ಇಂಡಿಯಾ ಅಂತ ಏನಿದೆ, ಇದನ್ನು ಒಂದು ನೌನ್ ಫ್ರೇಜ್ ವಿತ್ ಪ್ರಿಪೊಸಿಷನ್, ಅಂದರೆ ಪ್ರಿಪೊಸಿಷನ್ ಫ್ರೇಜ್ ಅಂತ ನಾವು ಕರಿತೀವಿ. ಅದು ಅಡ್ವರ್ಬ್ ಆಫ್ ಪ್ಲೇಸ್ ಆಗಿ ವರ್ಕ್ ಆಗ್ತಾ ಇದೆ ಇಲ್ಲಿ, ಸರಿನಾ? ಇದು ಒಂದು ಸೆಂಟೆನ್ಸು. ಇದರಲ್ಲಿ ನಾವು ಯಾವ ಥರ ತಗೋತೀವಿ ಅಂದರೆ, ನಾವು ಯಾವತ್ತೂ ಇದರಲ್ಲಿ ಇದನ್ನು ನೋಡಿದ್ರೆ, ನಮ್ಮದು ಇಂಗ್ಲೀಷ್ ಫಾರ್ಮೆಟ್ ನೋಡಿದ್ರೆ, ನಾವು ನಮ್ಮ ಕನ್ನಡಕ್ಕೆ ಕನ್ವರ್ಟ್ ಮಾಡುವಾಗ ಈ ವೇರು, ವೆನ್ನು, ವೈ ಏನಾದ್ರು ಇದ್ದರೆ ನಾರ್ಮಲಿ, ಎಸ್ಪೆಷಲಿ ವೇರ್ ಆ್ಯಂಡ್ ವೆನ್ ಫಸ್ಟಿಗೆ ತೊಗೊಂಬಂದ್ಬಿಡ್ತೀವಿ ನಾವು. ಅದೊಂದು ಕೀಪ್ ಇನ್ ಯುವರ್ ಮೈಂಡ್, ಸರಿನಾ? ಆ ಬೇಸ್ ಮೇಲೆ ಈಗ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಹೋಗೋಣ. ಫಸ್ಟು ಈಗ ನೋಡಿ, ಅಡ್ವರ್ಬ್ ಆಫ್ ಪ್ಲೇಸ್ ಇದೆಯಲ್ಲ, ವೇರ್ ಅನ್ನೋ ಇಂಡಿಕೇಶನ್ ಮಾಡ್ತಾ ಇದೆ. ಈ ಪಾಯಿಂಟ್ನ ನಾನು ಫಸ್ಟ್ ತೊಗೊಂಬರ್ತೀನಿ. ನೋಡಿ, ಇಲ್ಲಿ ಇನ್ ದ ಪಬ್ಲಿಕ್ ಲೈಫ್ ಆಫ್ ಇಂಡಿಯಾ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಇಂಡಿಯನ್ ಪಬ್ಲಿಕ್ ಲೈಫ್ ಅಂತ ಏನಿದೆ ಅದನ್ನು ಇಂಡಿಯಾ, ಅದ್ರ ಬದಲು ಇಂಡಿಯನ್ ಪಬ್ಲಿಕ್ ಲೈಫ್ ಅನ್ನೋದ್ರ ಬದಲು ಪಬ್ಲಿಕ್ ಲೈಫ್ ಆಫ್ ಇಂಡಿಯಾ ಅಂತ ಬರೆದಿರ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತಾರೆ ಆಫ್ ಇಂಡಿಯಾ ಅನ್ನೋದನ್ನು ನಾನೇನು ಕನ್ಸಿಡರ್ ಮಾಡ್ತೀನಿ ಅಂದರೆ ಭಾರತದ ಅಂತ ಬರೀತೀನಿ. ಭಾರತದ, ಪಬ್ಲಿಕ್ ಅಂದರೆ ಸಾರ್ವಜನಿಕ, ಲೈಫ್ ಅಂದರೆ ಜೀವನ, ಇನ್ನಂದ್ರೆ ಏನಿದೆ ಇದು ಇಲ್ಲಿಗೆ ಎಂಡಿಗೆ ಬರುತ್ತೆ, ದಲ್ಲಿ ಅಂತ ಬರುತ್ತೆ. ಅಂದರೆ ಭಾರತದ ಸಾರ್ವಜನಿಕ ಜೀವನದಲ್ಲಿ ಅಂತ ಇಂಡಿಕೇಟ್ ಆಗುತ್ತೆ, ಸರಿನಾ? ಪುನಃ ನೆಕ್ಸ್ಟ್ ವರ್ಡು ಸಬ್ಜೆಕ್ಟ್ ತೊಗೊಂಬರ್ತೀನಿ. ಈಗ ನಮಗೆ ಸಬ್ಜೆಕ್ಟ್ ನೋಡಿ, ಸಬ್ಜೆಕ್ಟ್ ಕರಪ್ಷನ್ ಅಂತಿದೆ, ಭ್ರಷ್ಟಾಚಾರ ಅಂತ ಫಸ್ಟ್ ಬರೀತೀನಿ. ಆದಮೇಲೆ ವರ್ಬ್ ತೊಗೊಂಬರಲ್ಲ, ನಾನು ಆಬ್ಜೆಕ್ಟ್ ತೊಗೊಂಬರ್ತೀನಿ. ಆಬ್ಜೆಕ್ಟ್ ಅಂದರೆ ನೌನ್ ಫ್ರೇಸ್ ತೊಗೊಂಬರ್ತೀನಿ. ನೋಡಿ, ಇಲ್ಲಿ ದ ಅಂದರೆ ಒಂದು ಅಂತ ಕನ್ಸಿಡರ್ ಮಾಡಿದ್ದೀನಿ. ಪ್ರಮುಖ, ಮೇಯ್ನ್ ಅನ್ನೋದನ್ನ ಪ್ರಮುಖ. ಸೋಷಿಯಲ್ ಅಂದರೆ ಸಾಮಾಜಿಕ. ಡೆವಿಲ್ ಅಂದರೆ ಪಿಡುಗು ಅಂತ, ಅಂದರೆ ಒಂದು ಪ್ರಮುಖ ಸಾಮಾಜಿಕ ಪಿಡುಗು ಅಂತ ಬರೆದಿದ್ದೀನಿ. ಇಸ್ ಅಂದರೆ ಆಗಿದೆ ಅಂತ ಲಾಸ್ಟ್ಲಿ ಇಟ್ಕೊಂಡಿದ್ದೀನಿ. ಅಂದರೆ ಇವಾಗ ಒಂದು ಸೆಂಟೆನ್ಸ್ ಆಯಿತು ನೋಡಿ, ಭಾರತದ ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರ ಒಂದು ಪ್ರಮುಖ ಸಾಮಾಜಿಕ ಪಿಡುಗಾಗಿದೆ ಅಂತಲೂ ಹೇಳ್ಬೋದು. ಅಥವಾ ಇನ್ನೊಂದು ಥರ ಅಂದರೆ ಭಾರತ ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರವು ಒಂದು ಪ್ರಮುಖ ಸಾಮಾಜಿಕ ಪಿಡುಗು ಅಂತ ಹೇಳ್ಬೋದು. ಎರಡು ಥರ ಹೇಳ್ಬೋದು, ನೀವು ಯಾವ್ದು ಬೇಕು ನಿಮ್ಮ ಕನ್ವಿನಿಯೆಂಟ್ ವೇಗೆ ನೀವು ಯೂಸ್ ಮಾಡ್ಕೊಳ್ಳಿ, ಸರಿನಾ? ದಟ್ ಇಸ್ ದ ಫಸ್ಟ್ ಸೆಂಟೆನ್ಸ್. ನೆಕ್ಸ್ಟ್ ಸೆಂಟೆನ್ಸ್ ಕಡೆ ಬಂದರೆ ನಾವು ಫಾರೆಸ್ಟ್ ಪ್ಲೇ ಎನ್ ಇಂಪಾರ್ಟೆಂಟ್ ರೋಲ್ ಇನ್ ದ ನ್ಯಾಷನಲ್ ಎಕನಾಮಿ ಆಫ್ ಇಂಡಿಯಾ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಇಲ್ಲಿ ನೋಡಿ, ಫಾರೆಸ್ಟ್ ಇಸ್ ಸಬ್ಜೆಕ್ಟ್, ಪ್ಲೇ ಇಸ್ ಅ ವರ್ಬ್, ಎನ್ ಇಂಪಾರ್ಟೆಂಟ್ ರೋಲ್ ಇಸ್ ದ ಆಬ್ಜೆಕ್ಟ್, SVO ಇದೇನು ಅಡ್ವರ್ಬ್ ಆಫ್ ಪ್ಲೇಸ್, SPOA ಫಾರ್ಮೆಟ್ ಇದೆ ಇದು, ಸರಿನಾ? ಇವಾಗ ನೋಡಿ, ಇದನ್ನು ನಾನು ಫಸ್ಟು ಇದನ್ನು ಕನ್ವರ್ಟ್ ಮಾಡ್ತೀನಿ. ನೋಡಿ, ಭಾರತದ ಅಂತ ಬರೆದೆ, ನ್ಯಾಷನಲ್ ರಾಷ್ಟ್ರೀಯ, ಎಕನಾಮಿ ಆರ್ಥಿಕತೆ, ಇನ್ನಂತ ಏನಿದೆ ಅದನ್ನ ಎಂಡಿಗೆ ತಗೊಂಡೋಗಿ ಅಲ್ಲಿ ಅಂತ ಸೇರಿಸ್ತೀನಿ. ಅಂದರೆ ಭಾರತ ರಾಷ್ಟ್ರೀಯ ಆರ್ಥಿಕತೆಯಲ್ಲಿ. ಈಗ ಪುನಃ ಸಬ್ಜೆಕ್ಟ್ ಕಡೆ ಬಂದೆ ನಾನು. ಸಬ್ಜೆಕ್ಟ್ ಏನಿದೆ, ಸಬ್ಜೆಕ್ಟ್ ತಗೋತೀನಿ, ಫಾರೆಸ್ಟ್, ಅರಣ್ಯವು. ನೋಡಿ, ಈಗ ಆಬ್ಜೆಕ್ಟ್ ತಗೋತೀನಿ ನಾನು, ವರ್ಬ್ನ ಲಾಸ್ಟ್ ಎಂಡಿಗೆ ಇರ್ತೀನಿ ನಮ್ಮ ಇದ್ರ ಪ್ರಕಾರ. ಪ್ರಮುಖ ಪಾತ್ರ, ಏನು ಇಂಪಾರ್ಟೆಂಟ್ ಅಂದರೆ ಒಂದು ಪ್ರಮುಖ ಪಾತ್ರ ಅಂತಲೂ ಹೇಳ್ಬೋದು, ಏನು ತೊಂದರೆ ಇಲ್ಲ. ಒಂದು ಪ್ರಮುಖ ಪಾತ್ರ ವಹಿಸುತ್ತದೆ, ಅಥವಾ ಒಂದು ಅನ್ನೋದು ಇಲ್ಲಿ ಏನು ಅಷ್ಟು ಇದಾಗಲ್ಲ, ಏನು ಇಂಪಾರ್ಟೆಂಟ್ ಪ್ರಮುಖ ಪಾತ್ರ ವಹಿಸುತ್ತದೆ, ಮುಗಿದೋಗುತ್ತೆ, ಸರಿನಾ? ಇದು ಅಂದರೆ ಇದು ಕನ್ನಡ ಕಂಪ್ಲೀಟ್ ಆಯ್ತು. ಇದು ನೆಕ್ಸ್ಟ್ ಸೆಂಟೆನ್ಸ್ಗೆ ಹೋಗೋಣ. ಕಮ್ಯುನಲಿಸಮ್ ಈಸ್ ಎ ಮೇಜರ್ ಪ್ರಾಬ್ಲಮ್ ಇನ್ ಅವರ್ ಕಂಟ್ರಿ ಅಂತ ಇದು ನೋಡಿ, ಇದು ಹಂಗೆ ಸಬ್ಜೆಕ್ಟು, ಲಿಂಕಿಂಗ್ ವರ್ಬು, ಆಬ್ಜೆಕ್ಟು, ಎ ಮೇಜರ್ ಪ್ರಾಬ್ಲಮ್ ನೌನ್ ಫ್ರೇಸ್ ಇದು, ಇನ್ ಅವರ್ ಕಂಟ್ರಿ, ಅಬ್ಜೆಕ್ಟಿವ್ ಆಫ್ ಪ್ಲೇಸು. ನೋಡಿ, SPOA ಫಾರ್ಮೆಟ್ಲಿದೆ. ಇದನ್ನು ಕನ್ವರ್ಟ್ ಮಾಡಬೇಕಾದ್ರೆ ನಾವೇನು ಮಾಡಬೇಕು, ಅಬ್ಜೆಕ್ಟಿವ್ ಆಫ್ ಪ್ಲೇಸ್ನ ಫಸ್ಟ್ ತೊಗೊಂಬರ್ಬೇಕು. ಅಂದರೆ ನಾವೇನು ಮಾಡ್ತೀವಿ, ಫಸ್ಟು ಈ ವರ್ಡ್ ತಗೋಬೇಕು. ಆಫ್ ಇಂಡಿಯಾ ಅಂತಿದ್ದರೆ ಇಲ್ಲಿ ಭಾರತದ ಅಂತ ತಗೋತಾ ಇದ್ದೆ ನಾನು, ಅದೇ ಇಲ್ಲ, ಆವಾಗಿ ಇದನ್ನು ಸ್ಟಾರ್ಟ್ ಮಾಡ್ತೀನಿ. ಅವರ್, ನಮ್ಮ, ಕಂಟ್ರಿ, ದೇಶ,
ಇನ್ ಅನ್ನೋದು ಅಷ್ಟೇ ಎಂಡ್ ಹೋದರೆ ನಮ್ಮ ದೇಶದಲ್ಲಿ. ಕಮ್ಯುನಲಿಸಮ್ ಅಂದರೆ ಕೋಮುವಾದ ಒಂದು ಪ್ರಮುಖ ಸಮಸ್ಯೆ ಅಂದರೆ ಎ ಮೇಜರ್ ಪ್ರಾಬ್ಲಮ್, ಒಂದು ಪ್ರಮುಖ ಸಮಸ್ಯೆ ಆಗಿದೆ. ಇಸ್ ಅಂದರೆ ಆಗಿದೆ ಅಂದರೆ ಈಗ ನಮ್ಮ ದೇಶದಲ್ಲಿ ಕೋಮುವಾದ ಒಂದು ಪ್ರಮುಖ ಸಮಸ್ಯೆ ಆಗಿದೆ ಅಂತ ಹೇಳಿದ್ದೀನಿ. ಇದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಸೆಂಟೆನ್ಸ್ಗೆ ಹೋಗೋಣ. ಬ್ಯಾಂಕ್ಸ್ ಪ್ಲೇ ವರ್ಬ್ ಎನ್ ಇಂಪಾರ್ಟೆಂಟ್ ರೋಲ್ ಆಬ್ಜೆಕ್ಟ್ ಇನ್ ದ ಎಕನಾಮಿಕ್ ಡೆವಲಪ್ಮೆಂಟ್. ನೋಡಿ, ಡೆವಲಪ್ಮೆಂಟ್ ಅಂತಂದರೆ ಮೆಂಟ್ ಅಂತ ಏನಾದ್ರು ಇದ್ದರೆ ಅದು ನೌನ್ ಆಗಿರುತ್ತೆ. ಆ್ಯಕ್ಚುಲಿ ಐ ನೀಡ್ ಟು ಡೆವಲಪ್ ಸಮ್ ಆಫ್ ದ ಥಿಂಗ್ಸ್ ಅಂತ ಹೇಳ್ತೀನಿ. ಡೆವಲಪ್ ಅಂತಂದರೆ ಆ್ಯಕ್ಚುಲಿ ಅಭಿವೃದ್ಧಿ ಪಡಿಸೋದು, ಅದನ್ನೆಲ್ಲ ಡೆವಲಪ್ಮೆಂಟ್ ಅಂದರೆ ಅಭಿವೃದ್ಧಿ ಅಂತೀವಿ. ಅಭಿವೃದ್ಧಿ ಅಂತಂದರೆ ಇದು ಆ್ಯಕ್ಟ್ ಎಸ್ ಎ ನೌನಾಗಿ ಆ್ಯಕ್ಟ್ ಆಗುತ್ತೆ ಈಗ, ಸರಿನಾ? ಅಂದರೆ ಇದು ಒಂದು ನೌನ್ ಫ್ರೇಸು. ನೌನು ಒಂದು ಅಡ್ಜೆಕ್ಟಿವ್, ಇನ್ನೊಂದು ಅಡ್ಜೆಕ್ಟಿವ್ ಪ್ಲಸ್ ಪ್ರಿಪೊಸಿಷನ್. ಇದನ್ನ ಪ್ರಿಪೊಸಿಷನ್ ಫ್ರೇಸ್ ಅಂತ ಯೂಸ್ ಮಾಡ್ತೀವಿ. ಪ್ರಿಪೊಸಿಷನ್ ಫ್ರೇಸ್ ಆ್ಯಕ್ಟ್ ಎಸ್ ಎ ಅಡವರ್ ಆಫ್ ಪ್ಲೇಸ್ ಅಂತ ಇದೆ. ಆ ಥರ ಈ ಕಾನ್ಸೆಪ್ಟ್ ನಾವು ಇದನ್ನ ಫಸ್ಟ್ ಇಲ್ಲಿ ತೊಗೊಂಬರ್ತೀನಿ ನೋಡಿ. ಎಕನಾಮಿಕ್ ನೋಡಿ, ಆಫ್ ಇಂಡಿಯಾ ಏನೂ ಇಲ್ಲ ಅಲ್ಲಿ, ಅದಕ್ಕೋಸ್ಕರ ನಾನು ಎಕನಾಮಿಕ್ ಅಂತ ಹೇಳ್ತೀನಿ. ಆರ್ಥಿಕ, ಡೆವಲಪ್ಮೆಂಟ್ ಅಭಿವೃದ್ಧಿ, ನನ್ನ ಅರ್ಧ ಎಂಡಿಗೆ ತಗೊಂಡೋಗಿ ಎಲ್ಲಿ, ಆರ್ಥಿಕ ಅಭಿವೃದ್ಧಿ ಎಲ್ಲಿ, ಸರಿನಾ? ಪುನಃ ಈಗ ನೋಡಿ ಸಬ್ಜೆಕ್ಟ್ ತಗೊಂಬಂದು ಬ್ಯಾಂಕ್ಸ್, ಬ್ಯಾಂಕ್ಗಳು ಸಬ್ಜೆಕ್ಟ್ ಆಯಿತು. ಈಗ ಪುನಃ ನಾನು ಆಬ್ಜೆಕ್ಟ್ನ ಮಾತಾಡ್ತೀನಿ ನೋಡಿ. ಒಂದು ಆ್ಯನ್ ಇಂಪಾರ್ಟೆಂಟ್ ಪ್ರಮುಖ, ರೋಲ್ ಪಾತ್ರ. ಈಗ ನೋಡಿ ಪ್ಲೇ ಅಂದರೆ ವಹಿಸುತ್ತದೆ, ಅಂದರೆ ಇಂಪಾರ್ಟೆಂಟ್ ಪ್ಲೇ ಅಂದರೆ ಕಾಂಟ್ರಿಬ್ಯೂಷನ್ ಮಾಡುತ್ತೆ, ಆ ಥರ ಅದನ್ನು ವಹಿಸುತ್ತದೆ ಅಂತ ಬರೀತೀವಿ ಕನ್ನಡ. ಅಂದರೆ ಈಗ ನೋಡಿ, ಆರ್ಥಿಕ ಅಭಿವೃದ್ಧಿಯಲ್ಲಿ ಬ್ಯಾಂಕ್ಗಳು ಒಂದು ಪ್ರಮುಖ ಪಾತ್ರ ವಹಿಸುತ್ತವೆ, ಸರಿನಾ? ಆ ಸೆಂಟೆನ್ಸ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಸೆಂಟೆನ್ಸ್ಗೆ ಹೋಗೋಣ. ಮೀಡಿಯಾ ಪ್ರೊವೈಡ್ಸ್ ಡೇ ಟು ಡೇ ಇನ್ಫಾರ್ಮೇಷನ್. ಇದು ಒಂದು ಸ್ವಲ್ಪ ಸಿಂಪಲ್ ಸೆಂಟೆನ್ಸ್ ಇದೆ. SVO ಫಾರ್ಮೆಟ್ ಇದೆ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಷ್ಟೇ. ಈಗ ನೋಡಿ, ನಾನು ಇದ್ರ ಪ್ರಕಾರ ಕನ್ನಡಕ್ಕೆ ಏನು ಟ್ರಾನ್ಸ್ಲೇಟ್ ಮಾಡಿದ್ರೆ ಏನು ಬರಬೇಕು? SOV ಫಾರ್ಮೇಟ್ ಬರುತ್ತೆ, ವರ್ಬ್ ಬರುತ್ತೆ, ಎಂಡ್ಗೆ ಹೋಗುತ್ತೆ ಅಂತ ಹೇಳಿದ್ದೀನಿ ನಿನ್ನೆ, ಸರಿನಾ? ಆ ಪ್ರಕಾರನೇ ಹೋಗೋಣ. ಈಗ ನೋಡಿ, ಸಬ್ಜೆಕ್ಟ್ ಅಂದರೆ ಮಾಧ್ಯಮವು. ನೋಡಿ, ಡೇ ಟು ಡೇ ಇನ್ಫಾರ್ಮೇಷನ್ ಏನು ಬರುತ್ತೆ? ಪ್ರತಿನಿತ್ಯ ದಿನದ ಮಾಹಿತಿಗಳನ್ನು. ಪ್ರೊವೈಡ್ ಒದಗಿಸುತ್ತದೆ ಅಂತ ಬರ್ತದೆ, ಅಂದರೆ ಮುಗೀತು. ಪ್ರೊವೈಡ್ಸ್ ಅಂದರೆ ಒದಗಿಸೋದು. ಐ ವಿಲ್ ಗಿವ್ ಪ್ರೊವೈಡ್ ಸಮ್ ಇನ್ಫಾರ್ಮೇಷನ್ ಅಂದರೆ ಇನ್ಫಾರ್ಮೇಷನ್ ಏನಾದರೂ ಕೊಡ್ತೀನಿ ಅಂತ, ಆ ಥರ ಅದರದ್ದು ಮೀನಿಂಗು. ಅದಕ್ಕೆ ನಾವು ಮಾಧ್ಯಮವು ಪ್ರತಿನಿತ್ಯ ಮಾಹಿತಿಗಳನ್ನು ಒದಗಿಸುತ್ತದೆ ಅಂತಾಯಿತು, ಸರಿನಾ? ನೆಕ್ಸ್ಟ್ ಸೆಂಟೆನ್ಸ್ಗೆ ಹೋಗೋಣ. ನೋಡಿ, ಇಲ್ಲಿ ಏನಪ್ಪ ಅಂದರೆ ಎಕನಾಮಿಕ್ ಇಂಡಿಪೆಂಡೆನ್ಸ್ ಅಂದರೆ ಆರ್ಥಿಕ ಇಂಡಿಪೆಂಡೆನ್ಸ್, ಪರಸ್ಪರ ಅವಲಂಬನೆ ಅಂತಾರೆ. ಎಕನಾಮಿಕ್ ಇಂಡಿಪೆಂಡೆನ್ಸ್ ನೋಡಿ, ಅಮಾಂಗ್ ದ ಡಿಫರೆಂಟ್ ಕಂಟ್ರಿ. ಅಮಾಂಗ್ ದ ಡಿಫರೆಂಟ್ ಕಂಟ್ರಿ ಅಂದರೆ ಒಂದಷ್ಟು ವಿವಿಧ ದೇಶಗಳಲ್ಲಿ ಅಂತ ಹೇಳ್ತಾ ಇದ್ದೀನಿ. ಡಿಫರೆಂಟ್ ಕಂಟ್ರಿ ಅಂದರೆ ವಿವಿಧ ದೇಶಗಳಲ್ಲಿ, ಅಂದರೆ ನಾವು ಸೆಲೆಕ್ಟ್ ಮಾಡೋ ಅಂಥದ್ದು. ಅಮಾಂಗ್ ಅಂದರೆ ನಾವು ಯಾವ್ಯಾವ್ದು ಇದು ಮಾಡ್ಕೊಂಡಿರ್ತೀವಿ, ಇಲ್ಲಿ ಆ ಥರ ಬರುತ್ತೆ ಅದು, ಸರಿನಾ? ಇದನ್ನ ವಿವಿಧ ದೇಶಗಳಲ್ಲಿ ಅಂತೀವಿ. ಈಗ ಕ್ಯಾನ್ ಬಿಲ್ಡ್ ಅಂದರೆ ಇದು ವರ್ಬ್ ಫ್ರೇಸ್ ಅಂತ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಮೋಡಲ್ ವರ್ಬ್ ಅಂತಿದೆ ಇದು, ಸರಿನಾ? ಇದು ಮೇನ್ ವರ್ಬ್ ಅಂತ ಕನ್ಸಿಡರ್ ಮಾಡ್ತಾರೆ. ಈಗ ನೋಡಿ, ಇದು ಆಬ್ಜೆಕ್ಟ್ ಇಲ್ಲಿ ನೋಡಿ ಇಂಪ್ರೂವ್ಡ್ ಅಂತ ಇದೆ. ಇಂಪ್ರೂವ್ಡ್ ಅಂತಂದರೆ ನಾವು ಇಂಪ್ರೂವ್ಡ್ ಅಂತ ಯೂಸ್ ಮಾಡಿದ್ರೆ ಒಂದೊಂದ್ಸರಿ ವರ್ಬ್ ಆಗಿ ಯೂಸ್ ಮಾಡ್ತೀವಿ. ಇಲ್ಲಿ ಅದು ಅಬ್ಜೆಕ್ಟಿವ್ ಆಗಿ ಯೂಸ್ ಆಗ್ತಾ ಇದೆ. ಅದನ್ನು ನೀವು ಯಾವತ್ತೂ ಜ್ಞಾಪಕ ಇಟ್ಕೋಬೇಕು. ನೋಡಿ, ಇಲ್ಲಿ ನಾನು ಆಬ್ಜೆಕ್ಟ್ನ ನೋಡಿ ಹೆಂಗೆ ಬರೆದಿದ್ದೀನಿ. ಇಂಪ್ರೂವ್ಡ್ ಪೊಲಿಟಿಕಲ್ ಆ್ಯಂಡ್ ಸೋಷಿಯಲ್ ಲಿಂಕ್ಸ್ ಅಂದರೆ ನೋಡಿ, ಇಲ್ಲಿ ಏನಪ್ಪ ಅಂದರೆ ಸಬ್ಜೆಕ್ಟ್ ಇಲ್ಲಿವರೆಗೂ ತಗೊಳ್ಬೇಕಾರೆ ವರ್ಬು ಆಬ್ಜೆಕ್ಟ್ ಆ ಫಾರ್ಮೆಟ್ಲಿದೆ. ಅಂದರೆ ಇಲ್ಲೇನಾಗಿದೆ, ಈ ಅಡ್ಜೆಕ್ಟಿವ್ ಆಫ್ ಪ್ಲೇಸು ಅದು ಅಡ್ವರ್ಬ್ ಆಫ್ ಪ್ಲೇಸು ಅಡ್ಜೆಕ್ಟಿವ್ ಆಗಿ ವರ್ಕ್ ಆಗ್ತಾ ಇದೆ ಇಲ್ಲಿ, ಸರಿನಾ? ಅದನ್ನು ಒಂದು ಸ್ವಲ್ಪ ನೀವು ಇಟ್ಕೊಳ್ಳಿ. ಅದರಿಂದ SPO ಫಾರ್ಮೆಟ್ಲಿ ಇದೆ ಅಂತ ಅಂದ್ಕೊಳ್ಳಿ. ಅಂದರೆ ನಿಮಗೆ ಈ ಇಂಗ್ಲೀಷ್ ಸೆಂಟೆನ್ಸ್ ಫಾರ್ಮೇಟ್ಗಳು ಏನಕ್ಕೆ ಅಂದರೆ ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ. ಅದೇ ಮೇನ್ ಇಂಪಾರ್ಟೆಂಟ್ ಅಲ್ಲ, ನಮಗೇನು ಇಂಪಾರ್ಟೆಂಟು, ನಾವು ಹೆಂಗೆ ಟ್ರಾನ್ಸ್ಲೇಟ್ ಮಾಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್, ಸರಿನಾ? ಇವಾಗ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ಅಮಾಂಗ್ ಡಿಫ್ರೆಂಟ್ ಕಂಟ್ರೀಸ್ ಅಂದರೆ ಒಂದು ಅಬ್ಜೆಕ್ಟಿವ್ ಬರುತ್ತಲ್ಲ, ಅದನ್ನು ಸ್ಟಾರ್ಟ್ ಮಾಡ್ತೀನಿ ನಾನು. ವಿವಿಧ ದೇಶಗಳಲ್ಲಿ. ನೋಡಿ, ಈಗ ಸಬ್ಜೆಕ್ಟ್ ಬಗ್ಗೆ ಬರುತ್ತೆ. ಆರ್ಥಿಕ ಪರಸ್ಪರ ಅವಲಂಬನೆ. ನೋಡಿ, ಇಂಪ್ರೂವ್ಡ್ ಅಂದರೆ ಸುಧಾರಿತ. ಇಂಪ್ರೂವ್ ಅಂದರೆ ಸುಧಾರಿಸುವುದು ಅಂತ ಬರುತ್ತೆ. ಇಂಪ್ರೂವ್ ಅಂದರೆ ವರ್ಬ್ ಅಂತ ಯೂಸ್ ಮಾಡಿದ್ರೆ ನೀವು ಸುಧಾರಿಸೋದು ಅಂತ ಬರುತ್ತೆ. ಇದು ಸುಧಾರಿತವಾಗಿರ್ತಕ್ಕಂಥದ್ದು, ಸುಧಾರಿಸಿರ್ತಕ್ಕಂಥದ್ದನ್ನು ನಾವು ಸುಧಾರಿತ ಅಂತ ಯೂಸ್ ಮಾಡ್ತೀವಿ. ಅದಕ್ಕೆ ನಾವು ಇಂಪ್ರೂವ್ಡ್ ಅಂತ ಯೂಸ್ ಮಾಡ್ತೀವಿ, ಸರಿನಾ? ಇದನ್ನ ಅಬ್ಜೆಕ್ಟಿವ್ ಆಗಿ ಯೂಸ್ ಮಾಡ್ತಿದ್ದೀವಿ. ಅಬ್ಜೆಕ್ಟಿವ್ ಬಂದಾಗ ಒಂದಷ್ಟು ಇನ್ಫಾರ್ಮೇಷನ್ ಅದ್ರ ಬಗ್ಗೆ ಕೊಡೋಣ. ಇವಾಗ ನೋಡಿ, ಸುಧಾರಿತ ಇಂಪ್ರೂವ್ಡ್,
ಪೊಲಿಟಿಕಲ್ ರಾಜಕೀಯ ಆ್ಯಂಡ್ ಮತ್ತು ಸೋಷಿಯಲ್ ಸಾಮಾಜಿಕ ಲಿಂಕ್ಸ್ ಸಂಪರ್ಕಗಳು ಅಂದರೆ ಸಂಪರ್ಕಗಳನ್ನು ಅಂತ ಹೇಳ್ಬೇಕಾಗುತ್ತೆ ಆಬ್ಜೆಕ್ಟ್ಗಳನ್ನು ನಿರ್ಮಿಸುತ್ತದೆ. ಅಂದರೆ ನಿರ್ಮಿಸುತ್ತದೆ ಕ್ಯಾನ್ ಬಿಲ್ಡ್ ಅಂದರೆ ಕ್ಯಾನ್ ಬಿಲ್ಡ್ ದ ಹೌಸ್ ಅಂತ ಹೇಳ್ಬೋದು. ಸರಿನಾ? ಬಿಲ್ಡ್ ಅಂತಂದರೆ ನಿರ್ಮಿಸೋದು ಅಂತ ಅರ್ಥ. ಮನೆ ನಿರ್ಮಿಸ್ಬೇಕು, ಯು ಕ್ಯಾನ್ ಬಿಲ್ಡ್ ದ ಹೌಸ್ ಅಂತ ಹೇಳ್ತೀವಿ. ಆ ಕಾನ್ಸೆಪ್ಟ್ ಮೇಲೆ ಈಗ ನೋಡಿ ಕಂಪ್ಲೀಟ್ ಆಯ್ತು ಸೆಂಟೆನ್ಸು. ವಿವಿಧ ದೇಶಗಳಲ್ಲಿ ಆರ್ಥಿಕ ಪರಸ್ಪರ ಅವಲಂಬನೆಯು ಸುಧಾರಿತ ರಾಜಕೀಯ ಮತ್ತು ಸಾಮಾಜಿಕ ಸಂಪರ್ಕಗಳನ್ನು ನಿರ್ಮಿಸುತ್ತದೆ, ಬಿಲ್ಡ್ ಮಾಡುತ್ತೆ ಅಂತ ಅರ್ಥ. ಸರಿನಾ? ನೆಕ್ಸ್ಟ್ ಸೆಂಟೆನ್ಸ್ ಹೋಗೋಣ. ಸರಿನಾ? ಚೈಲ್ಡ್ ಮ್ಯಾರೇಜ್ ಟ್ರೆಡಿಷನ್ ಈಸ್ ಒನ್ ಆಫ್ ದ ಓಲ್ಡ್ ಪ್ರಾಬ್ಲಮ್ ಇನ್ ಅವರ್ ಸೊಸೈಟಿ ಅಂತ ಹೇಳ್ತಾ ಇದ್ದೀನಿ. ಇದರಲ್ಲಿ ನೋಡಿ, ಇದು ಒನ್ ಆಫ್ ದ ಓಲ್ಡ್ ಪ್ರಾಬ್ಲಮ್ ಅಂತಂದರೆ ಇದು ಒಂದು ಓಲ್ಡ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಒನ್ ಆಫ್ ದ ಓಲ್ಡ್ ಪ್ರಾಬ್ಲಮ್ ಸ್ವಲ್ಪ ಎಂಪಸೈಸ್ ಮಾಡ್ತಾ ಇದ್ದೀವಿ ಅದನ್ನು. ಹೇಗೆ ಅದು ಇದು ಭಾಳ ಹಳೆಯ ಪ್ರಾಬ್ಲಮ್, ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ತಾ ಇರ್ತೀವಿ. ಆ ಥರ ಎಂಪಸೈಸ್ ಮಾಡೋಕ್ಕೋಸ್ಕರ ಈ ಥರ ಹೇಳಿದ್ದೀವಿ ಒನ್ ಆಫ್ ದ ಓಲ್ಡ್ ಪ್ರಾಬ್ಲಮ್ ಅಂತ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ನಾವು. ಇನ್ ಅವರ್ ಸೊಸೈಟಿ ಅಂದರೆ ಅವರ್ ಅಂತ ಫಸ್ಟ್ ಸ್ಟಾರ್ಟ್ ಮಾಡ್ತೀವಿ. ಅವರ್ ಅಂದರೆ ನಮ್ಮ, ಸೊಸೈಟಿ ಸಮಾಜ, ಇನ್ನು ನನ್ನ ಅರ್ಧ ಎಂಡಿಗೆ ತಗೊಂಡ್ರೆ ಅಲ್ಲಿ ನಮ್ಮ ಸಮಾಜದಲ್ಲಿ ಮುಗೀತು. ಸರಿ? ಚೈಲ್ಡ್ ಮ್ಯಾರೇಜ್ ಟ್ರೆಡಿಷನ್, ಬಾಲ್ಯ ಮ್ಯಾರೇಜ್ ವಿವಾಹ, ಟ್ರೆಡಿಷನ್ ಪದ್ಧತಿ, ಬಾಲ್ಯ ವಿವಾಹ ಪದ್ಧತಿಯು ಒಂದು ಹಳೆಯ ಸಮಸ್ಯೆ ಅಂತ ಹೇಳ್ಕೊಡ್ಬೋದು. ಈಗ ಪದ್ಧತಿ ಅಂತಿದ್ದರೆ ಈಗ ನೋಡಿ ಇಲ್ಲಿ ಏನು ಮಾಡೋದು, ಒಂದು ಓಲ್ಡ್ ಹಳೆಯ, ಪ್ರಾಬ್ಲಮ್ ಸಮಸ್ಯೆ, ಇಸ್ಸನ್ನು ತಗೊಂಡು ಆಗಿದೆ ಅಂತ ಬರ್ತೀನಿ. ಅಂದರೆ ನಮ್ಮ ಸಮಾಜದಲ್ಲಿ ಬಾಲ್ಯ ವಿವಾಹ ಪದ್ಧತಿ ಒಂದು ಹಳೆಯ ಸಮಸ್ಯೆ ಆಗಿದೆ ಅಂತ ಹೇಳಿದ್ದೀನಿ. ಅಥವಾ ಇನ್ನೂ ಒಂಥರ ಬರೀಬೋದು, ನಮ್ಮ ಸಮಾಜದಲ್ಲಿ ಬಾಲ್ಯ ವಿವಾಹ ಪದ್ಧತಿಯು ಒಂದು ಹಳೆಯ ಸಮಸ್ಯೆ ಅಂತಲೂ ಹೇಳ್ಬೋದು. ಯಾವುದು ಕನ್ವೀನಿಯಂಟ್ ಆಗುತ್ತೋ ಅದನ್ನು ಬರ್ಕೊಳ್ಳಿ. ಸರಿನಾ? ನೆಕ್ಸ್ಟ್ ಸೆಂಟೆನ್ಸ್ಗೆ ಹೋಗೋಣ, ಲಾಸ್ಟ್ ಸೆಂಟೆನ್ಸ್ಗೆ. ನೋಡಿ ಇಲ್ಲಿ, ಅಗ್ರಿಕಲ್ಚರ್ ಇನ್ ಇಂಡಿಯಾ ಡಿಪೆಂಡ್ಸ್ ಮೇನ್ಲಿ ಆನ್ ಮಾನ್ಸೂನ್ ರೈನ್ಫಾಲ್ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಮಗೆ ನೋಡಿ ಈ ಮೇನ್ಲಿ ಅಂತ ಬರುತ್ತಲ್ಲ, ಇದು ಅಡ್ವರ್ಬ್ ಆಫ್ ಮ್ಯಾನರ್ ಅಂತ ಯೂಸ್ ಮಾಡ್ತೀವಿ. ಅಡ್ವರ್ಬ್ ಆಫ್ ಮ್ಯಾನರ್ನ ಒಂದು ಸ್ವಲ್ಪ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಮಾನ್ಸೂನ್ ರೈನ್ಫಾಲು, ಮೇಯ್ನ್ಲಿ ಎಷ್ಟರ ಮಟ್ಟಿಗೆ ಡಿಪೆಂಡ್ ಆಗಿದೆ ಅನ್ನೋದನ್ನ ಒಂದು ಸ್ವಲ್ಪ ಎಂಪಸೈಸ್ ಮಾಡೋಕ್ಕೋಸ್ಕರ, ಎಷ್ಟು ಡಿಪೆಂಡ್ ಆಗಿದೆ ಅನ್ನೋದಕ್ಕೋಸ್ಕರ ಇದ್ರ ಪಕ್ಕದಲ್ಲೇ ಇರ್ತೀವಿ ಯಾವತ್ತು ಅಡ್ವರ್ಬ್ ಆಫ್ ಮ್ಯಾನರ್ನ. ಸರಿನಾ? ಇವಾಗ ಇದನ್ನು ಯಾವ ಥರ ಕನ್ವರ್ಟ್ ಮಾಡ್ತೀವಿ ನೋಡಿ. ಇಲ್ಲಿ ನೋಡಿ, ಇನ್ ಇಂಡಿಯಾ ಅಂತ ಒಂದು ಇದನ್ನ ಅಬ್ಜೆಕ್ಟಿವ್ ಆಗಿ ಯೂಸ್ ಮಾಡಿದ್ವಿ ನಾವು. ಸರಿನಾ? ಅಗ್ರಿಕಲ್ಚರ್ ಇನ್ ಇಂಡಿಯಾ ಡಿಪೆಂಡ್ಸ್ ಮೇನ್ಲಿ ಆನ್ ಮಾನ್ಸೂನ್ ರೈನ್ಫಾಲ್. ಇದಕ್ಕೆ ನೋಡಿ ಸಬ್ಜೆಕ್ಟ್ ಅಂತ ಯೂಸ್ ಮಾಡ್ತಿದ್ದೀನಿ, ಇದು ವರ್ಬ್ ಅಂತ ಯೂಸ್ ಮಾಡ್ತೀನಿ. ಇದು ಅಡ್ವರ್ಬ್ ಆಫ್ ಮ್ಯಾನರ್ ಅಂತ ಯೂಸ್ ಮಾಡ್ತೀನಿ, ಆಬ್ಜೆಕ್ಟ್ ಅಂತ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಇಲ್ಲಿ ತೊಗೊಂಬರ್ತೀನಿ ನೋಡಿ, ಇನ್ ಇಂಡಿಯಾ ಅಂದರೆ ಭಾರತದಲ್ಲಿ. ಸರಿನಾ? ಅಗ್ರಿಕಲ್ಚರ್ ಅಂತ ಕೃಷಿಯು, ಮೇನ್ಲಿ ಅಂದರೆ ಮುಖ್ಯವಾಗಿ. ಸರಿನಾ? ಆನ್ ಮಾನ್ಸೂನ್ ರೈನ್ಫಾಲ್ ಅಂದರೆ ಮಾನ್ಸೂನ್ ನೋಡಿ, ಮಾನ್ಸೂನ್ ರೈನ್ ಮಳೆಯ, ರೈನ್ಫಾಲ್ ಆನ್ ಅಂದರೆ ಮಳೆಯ ಮೇಲೆ ಅಂತ, ಆನ್ ಅಂತ ಇರೋದ್ರಿಂದ ಮೇಲೆ ಅಂತೀವಿ, ಮಳೆಯ ಮೇಲೆ. ಡಿಪೆಂಡ್ಸ್ ಅಂದರೆ ಅವಲಂಬಿಸಿದೆ ಅಂತ ಹೇಳಿದ್ದೀನಿ. ಅಂದರೆ ಇವಾಗ ಏನಂತ ಕನ್ನಡದಲ್ಲಿ ಹೆಂಗೆ ಬರುತ್ತೆ, ಭಾರತದಲ್ಲಿ ಕೃಷಿಯು ಮುಖ್ಯವಾಗಿ ಮಾನ್ಸೂನ್ ಮಳೆಯ ಮೇಲೆ ಅವಲಂಬಿಸಿದೆ ಅಂತ ಹೇಳಿ. ಆಲ್ಮೋಸ್ಟ್ 1 2 3 4 5 6 7 8 ಸೆಂಟೆನ್ಸ್ ಮಾಡಿದ್ದೀವಿ. ನೋಡೋಣ ಮುಂದೆ ಇನ್ನೊಂದಷ್ಟು ಸೆಂಟೆನ್ಸ್ ತೊಗೊಂಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್.